ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆಶೀರ್ವಾದವೇ ನಮ್ಮ ಬೆಳವಣಿಗೆ ಆಗಿರ್ತದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಫ್ಯಾಂಟಸಿ ಆಪ್ಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, cricket.com ಇವಾಗ ಮುಚ್ಚಲ್ಪಟ್ಟಿದೆ ಅಂತ ನ್ಯೂಸ್ ಬರ್ತಾ ಇದೆ. ಇದು ಒಂದು HDW ಅಂಡರ್ ಅಲ್ಲಿ ಬರ್ತದೆ. ಸೊ ಇವಾಗ ಇದು ತನ್ನ 500 ಉದ್ಯೋಗಗಳನ್ನು ವಜಾಗೊಳಿಸಿದೆ ಕೆಲಸದಿಂದ ಅಂತ ಹೇಳಲಾಗ್ತಿದೆ. ಗೇಮಿಂಗ್ ರೆಗ್ಯುಲೇಷನ್ ಆಕ್ಟ್ ಏನಿದೆ ಅದು ಜಾರಿಗೆ ಬಂದ ಮೇಲೆ ಈ ಕಂಪನಿ ಇವಾಗ ತನ್ನ 500 ಉದ್ಯೋಗಿಗಳನ್ನು ಕೆಲಸದಿಂದ ವಜಾ ಮಾಡಿರ್ತಾರೆ. ಈ ಕಂಪನಿ ಬಂದು 2019ರಲ್ಲಿ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ರೋಹಿತ್ ಶರ್ಮಾ, ಬ್ರಯನ್ ಲಾರಾ, ಕೆವಿನ್ ಪೀಟರ್ಸನ್ ಆಗಿರ್ಬೋದು, ಸ್ಮೃತಿ ಮಂದಾನ ಆಗಿರ್ಬೋದು, ಇವರುಗಳನ್ನ ಇಟ್ಕೊಂಡು ಒಂದು ಕಂಪನಿಯನ್ನು ಪ್ರಚಾರ ಮಾಡಲಾಗಿತ್ತು. ಉತ್ತಮ ರೀತಿಯಲ್ಲೇ ಹೋಗ್ತಾ ಇತ್ತು ಈ ಕಂಪನಿ. ಸೊ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಇದು ಫ್ಯಾಂಟಸಿ ಆಪ್ಸ್ಗಳನ್ನ ಆಗಿರ್ಬೋದು, ಅಥವಾ ಡಾಟಾಗಳನ್ನ ವಿಶ್ಲೇಷಣೆ ಮಾಡಿರುವುದು, ಅಥವಾ ವಿಡಿಯೋಗಳನ್ನ ವಿಶ್ಲೇಷಣೆ ಮಾಡುವುದು, ಇಂತಹ ಒಂದು ಪ್ಲಾಟ್ಫಾರ್ಮ್ ಆಗಿತ್ತು ಇದು. ಸೊ ಇವಾಗ ನೋಡೋದಾದ್ರೆ ಸುಮಾರು 500 ಉದ್ಯೋಗಿಗಳನ್ನು ವಜಾಗೊಳಿಸಿದ್ದಾರೆ. ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸಬ್ಸ್ಕ್ರೈಬರ್ ಹೊಂದಿದ್ರು ಯೂಟ್ಯೂಬ್ನಲ್ಲಿ. ಹಾಗೇನೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ 1 ಮಿಲಿಯನ್ ಫಾಲೋವರ್ಸ್ ಅನ್ನು ಹೊಂದಿರುವಂತಹ ಈ cricket.com ಏನಿದೆ, ಟ್ವಿಟರ್ ಹಾಗೂ ಎಕ್ಸ್ ಖಾತೆಗಳಲ್ಲೂ ಸುಮಾರು 63,800 ಜನರನ್ನು ಫಾಲೋವರ್ಸ್ಗಳನ್ನು ಕೂಡ ಹೊಂದಿತ್ತು. ಸೊ ಸುಮಾರು 70 ಮಿಲಿಯನ್ ಯೂಸರ್ಸ್ಗಳಿದ್ದರು. ಈ HDW ಏನಿದೆ ಇದು A23 ರಮ್ಮಿ ಆಗಿರ್ಬೋದು, A23 ಪೋಕರ್ ಆಗಿರ್ಬೋದು, ಹಾಗೇನೆ cricket.com ಆಗಿದ್ದು, ಇವುಗಳಲ್ಲಿ ಸುಮಾರು 70 ಮಿಲಿಯನ್ ಅಷ್ಟು ಯೂಸರ್ಸ್ಗಳು ಇಲ್ಲಿ ಆಟ ಆಡ್ತಾ ಇದ್ರು ಅಂತ ಹೇಳ್ಬೋದು. ಇವಾಗ ಸುಮಾರು 500 ಮಂದಿ ಕೆಲಸದವರನ್ನು ವಜಾ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಸೊ ಇದೆಲ್ಲದಕ್ಕೂ ರೀಸನ್ ಬಂದು ಗೇಮಿಂಗ್ ರೆಗ್ಯುಲೇಷನ್ ಆಕ್ಟ್ 2025 ಆಗಿರ್ತದೆ. ಇದಕ್ಕೂ ಮುಂಚೆ ನೋಡೋದಾದ್ರೆ ವಿನ್ಸೋ, ಪ್ರೋಬೋ ಇವುಗಳ ಮೇಲೆ ED ರೇಡ್ ಆಗ್ತದೆ. ಹಾಗೇನೆ ಫೇಮಸ್ ಯೂಟ್ಯೂಬರ್ ಆದಂತಹ ಅನುರಾಗ್ ದ್ವಿವೇದಿ ಅವರ ಮೇಲೆ ಕೂಡ ED ರೇಡ್ ಆಗ್ತದೆ. ಹಾಗೇನೆ Dream11ಗೆ ಸಂಬಂಧಪಟ್ಟಂತೆ Dream11 CEO ಏನಿದ್ದಾರೆ ಅವರ ತಂದೆ ನಡೆಸುವಂತಹ ಕಂಪನಿಯ ಮೇಲೆ ಕೂಡ ED ರೇಡ್ ಆಗ್ತದೆ. ಇಲ್ಲಿ ಸುಮಾರು 2,400 ಕೋಟಿಯಷ್ಟು ಹಣ ಬೇರೆ ದೇಶಕ್ಕೆ ವರ್ಗಾಯಿಸಿದೆ. ಅದು ಯಾವುದೇ ಆಧಾರ ರಹಿತವಾದ ಹಣವಾಗಿರ್ತದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಸರ್ಕಾರವು ಒಂದು ದಿಟ್ಟ ನಡೆ ಇಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರದವರು ಏನೇನು ಹೇಳಿದ್ರು ಈ ಗೇಮಿಂಗ್ ಆ್ಯಪ್ಗಳ ಬಗ್ಗೆ ಅದೆಲ್ಲವೂ ಕೂಡ ನಿಜವಾಗ್ತಾ ಬರ್ತಾ ಇದೆ. ಒಂದು ಲೆಕ್ಕದಲ್ಲಿ ಮನಿ ಲಾಂಡ್ರಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೂ ಕೆಲವೊಂದು ಸಾಕ್ಷ್ಯಗಳ ಉಂಟು. ಹಾಗೇನೆ ಇವುಗಳ ಹೆಸರಿನಲ್ಲಿ ಬೆಟ್ಟಿಂಗ್ ಆಗ್ತಾ ಉಂಟು ಅಂತ ಹೇಳಿದ್ರು. ಸೊ ಅನುರಾಗ್ ದ್ವಿವೇದಿ ಅವರ ಏನು ಟೆಲಿಗ್ರಾಮ್ ಚಾನಲ್ ಉಂಟು, ಅಲ್ಲಿ ಅವರು ಈ ಫ್ಯಾಂಟಸಿ ಆಪ್ಸ್ಗಳ ಹೆಸರಿನಲ್ಲಿ ಬೆಟ್ಟಿಂಗ್ ನಡೆಸ್ತಾ ಇದ್ರು ಅನ್ನೋದು ಕೂಡ ಒಂದು ಆರೋಪವಾಗಿರ್ತದೆ. ಸರ್ಕಾರದವರ ಮೇನ್ ವಿಷಯ ಬಂದು ಇದರಲ್ಲಿ ಆಲ್ಗೋರಿದಮ್ ಕ್ಲಿಯರೆನ್ಸ್ ಇರೋದಿಲ್ಲ ಅನ್ನೋದು. ಯಾಕಂದ್ರೆ ಇಲ್ಲಿ ಆಡೋರು ತುಂಬಾನೇ ಲಾಸ್ ಅನುಭವಿಸ್ತಾರೆ, ಬದಲಾಗಿ ಲಾಭದ ಪರ್ಸೆಂಟೇಜ್ ತುಂಬಾನೇ ಕಡಿಮೆ ಇರ್ತದೆ. ಕೆಲವೊಂದು ಕಂಪನಿಗಳು ಯಾವ ರೀತಿ ಸೆಟ್ಟಿಂಗ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಆಡುವಂಥ ಯೂಸರ್ಸ್ ಏನಿದ್ದಾರೆ ಅಲ್ಲಿ ವಿನ್ ಆಗೋ ಪರ್ಸೆಂಟೇಜ್ ತುಂಬಾನೇ ಕಡಿಮೆ ಇರ್ತದೆ. ಯಾಕಂದ್ರೆ ಅವರು ವಿನ್ ಆಗಲೇಬಾರ್ದಂತ ಆ ಥರದಂತಹ ಒಂದು ಸೆಟ್ಟಿಂಗ್ ಮಾಡ್ಕೊಂಡಿರ್ತಾರೆ. ಆ ಒಂದು ಆರೋಪದ ಅಡಿಯಲ್ಲಿ ವಿನ್ಸೋ ಕೂಡ ಇವಾಗ ಸಿಲುಕಿದೆ. ಗೌರ್ಮೆಂಟ್ ಯಾವ ರೀಸನ್ ಕೊಟ್ಟಿತ್ತು ಅದೆಲ್ಲದಕ್ಕೂ ಕೂಡ ಸಾಕ್ಷ್ಯ ಸಿಕ್ಕಿದೆ ಅಂತ ಅನಿಸ್ತಾ ಉಂಟು. ಸೊ ನೋಡೋದಾದ್ರೆ ಜನವರಿ 21ಕ್ಕೆ ಏನಾದರೂ ಗೌರ್ಮೆಂಟ್ ಎಲ್ಲ ಸಾಕ್ಷ್ಯಗಳಲ್ಲಿ ನಿಜ ಅಂತ ಪ್ರೂವ್ ಮಾಡಿ ಸಲ್ಲಿಸಿದ್ರೆ ಈ ಗೇಮಿಂಗ್ ಆ್ಯಪ್ಗಳು ಮತ್ತೆ ಬರುವುದು ಚಾನ್ಸೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಇವಾಗ ಎಲ್ಲ ಕಂಪನಿಗಳಲ್ಲಿ ಇನ್ವೆಸ್ಟರ್ಸ್ಗಳು ಕೂಡ ಕಡಿಮೆ ಆಗ್ತಾ ಇದ್ದಾರೆ. ಎಲ್ಲ ಕಂಪನಿಗಳು ಮುಚ್ಚುವ ಹಂತದಲ್ಲಿದ್ದೇವೆ. ಸೊ ಇದಿಷ್ಟು ನೋಡೋದಾದ್ರೆ Dream11ಗೆ 2026 ಕೈ ಆಗುತ್ತಾ ಅನ್ನೋದು ಕೂಡ ಡೌಟ್ ಆಗ್ತಾ ಇದೆ. ಇನ್ನು Dream11 ಯೂಸರ್ಸ್ ಅಥವಾ ಫ್ಯಾಂಟಸಿ ಯೂಸರ್ಸ್ಗಳಿಗೆ ಒಂದು ಹೋಪ್ಸ್ ಅಂತ ಹೇಳಿದ್ರೆ, ಕೊನೆಯ ಬಾರಿ ಏನು ಕೋರ್ಟ್ನಲ್ಲಿ ನಡೀತು ಆವಾಗ ಜಡ್ಜ್ ಏನು ಹೇಳಿದ್ರು ಅಂತ ಹೇಳಿದ್ರೆ, Dream11 ಅಥವಾ ಫ್ಯಾಂಟಸಿ ಆ್ಯಪ್ಸ್ಗಳು ಏನಿದ್ದಾವೆ ಅವು ಸ್ಕಿಲ್ ಬೇಸ್ಡ್ ಗೇಮ್ ಆಗಿರ್ತವೆ ಅಂತಹ ಒಂದು ಮಾತನ್ನು ಇಟ್ಟಿರ್ತಾರೆ. ಸೊ ಅದು ಒಂದು ಹೋಪ್ಸ್ ಆಗಿರ್ತದೆ. ಅದು ಬಿಟ್ಟರೆ ಫ್ಯಾಂಟಸಿ ಯೂಸರ್ಸ್ಗಳಿಗೆ ಕೆಲವೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಸದ್ಯದ ಮಟ್ಟಿಗೆ ಟೆಲಿಗ್ರಾಮ್ ಚಾನಲಲ್ಲಿ ಅಥವಾ ಇನ್ಯಾವುದೋ ಚಾನಲ್ನಲ್ಲಿ ನೀವು ನೋಡಿರ್ಬೋದು. ಯಾಕಂದ್ರೆ ಇಲ್ಲಿಗಲ್ ಆ್ಯಪ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿಗಲ್ ಆ್ಯಪ್ಗಳಲ್ಲಿ ಆಡೋ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಸರ್ಕಾರಕ್ಕೆ ತುಂಬಾನೇ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಇಲ್ಲಿ ಜನರು ತಮ್ಮ ದುಡ್ಡನ್ನು ಕಳ್ಕೊಳ್ತಿದ್ದಾರೆ. ಸೊ ಇಲ್ಲಿ ಗೌರ್ಮೆಂಟ್ಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ಗಳು ಕೂಡ ಬರ್ತಾ ಇಲ್ಲ. ಮನಿ ಲಾಂಡ್ರಿಂಗ್ ಕೂಡ ಇಲ್ಲಿಂದ ಆಗ್ತಾ ಉಂಟು. ಟೆರರ್ ಫಂಡಿಂಗ್ ಕೂಡ ಇಲ್ಲಿಂದಲೇ ಆಗ್ತಾ ಉಂಟು. ಸುಮಾರು 20,000 ಕೋಟಿಯಷ್ಟು
ಟ್ಯಾಕ್ಸ್ಗಳನ್ನು ಈ ಕಂಪನಿಗಳು ನೀಡ್ತಾ ಇದ್ವು. ಸೊ ಅದೆಲ್ಲವನ್ನು ಗೌರ್ಮೆಂಟ್ ಮಿಸ್ ಮಾಡ್ಕೊಳ್ತಾ ಇದೆ. ಸೊ ನನ್ನ ಒಂದು ಸಜೆಷನ್ ಏನಂತ ಹೇಳಿದ್ರೆ, ಫ್ಯಾಂಟಸಿ ಅಥವಾ ಗೇಮಿಂಗ್ ಯಾರು ಇಷ್ಟಪಡ್ತಾ ಇದ್ದೀರೋ, ಸೊ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೆಲವೊಂದು ಗೇಮ್ಗಳು ಬರ್ತಾ ಇದೆ, ತಾವು ಲೀಗಲ್ ಆಗಿ ಆಡ್ತಾ ಇದ್ದೀವಿ, ಸೊ ನಾವು ಆ ವಿಡ್ರಾವಲ್ ಅಷ್ಟು ಪಕ್ಕ ಉಂಟು ಅಂತ ಹೇಳ್ತಾ ಇರ್ತಾರೆ. ಸೊ ಅದ್ಯಾವುದನ್ನು ನೀವು ನಂಬಕ್ಕೆ ಹೋಗಬೇಡಿ. ಯಾಕಂದ್ರೆ ಇವಾಗಂತೂ ಪೇಯ್ಡ್ ಕಾಂಟೆಸ್ಟ್ ಎಲ್ಲವೂ ಕೂಡ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ. ಸೊ ಸದ್ಯದ ಮಟ್ಟಿಗೆ ಯಾವ ಗೇಮ್ಗಳು ಕೂಡ ಪೇಯ್ಡ್ ಕಾಂಟೆಸ್ಟ್ ಆಡಿಸ್ತಾ ಇಲ್ಲ. ಸೊ ಅಂತಹ ಗೇಮ್ಗಳು ಏನಿದ್ರೆ ಅದು ಇಲ್ಲಿಗಲ್ ಬೆಟ್ಟಿಂಗ್ ಆ್ಯಪ್ಸ್ಗಳು ಕೂಡ ಆಗಿರ್ತವೆ. ಒಂದು ವೇಳೆ ನೀವು ಅಮೌಂಟ್ ವಿನ್ ಆದರೂ ಕೂಡ ನಿಮ್ಮ ಅಕೌಂಟ್ ಫ್ರೀಸ್ ಆಗುವ ಸಾಧ್ಯತೆ ತುಂಬಾನೇ ಇರ್ತದೆ. ನೀವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವುದಂತೂ ಪಕ್ಕನೇ ಆಗಿರ್ತದೆ. ಸೊ ಯಾರು ಕೂಡ ಇಲ್ಲಿಗಲ್ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಆಡೋಕೆ ಹೋಗಬೇಡಿ. ಒಂದು ವೇಳೆ ನೀವು ಆಡಲೇಬೇಕಂತಿದ್ರೆ ನೀವು ಸ್ವಲ್ಪ ಟೈಮ್ ಕಾಯಲೇಬೇಕಾಗ್ತದೆ. ಯಾಕಂದ್ರೆ ಜನವರಿ 21ಕ್ಕೆ ಒಂದು ಅಂತಿಮ ತೀರ್ಮಾನ ಬಂದೇ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಜನವರಿ 21, ಯಾಕಂದ್ರೆ ಇನ್ನು ಮುಂದೆ ಹೋಯ್ತು ಅಂತ ಹೇಳಿದ್ರೆ ಇದರಿಂದ ಗೌರ್ಮೆಂಟ್ಗೂ ಲಾಭ ಇಲ್ಲ, ಫ್ಯಾಂಟಸಿ ಆ್ಯಪ್ಸ್ಗಳಿಗೂ ಕೂಡ ಲಾಭ ಇಲ್ಲ. ಯಾಕಂದ್ರೆ ಮುಂಬರೋ ದೊಡ್ಡ ಟೂರ್ನಮೆಂಟ್ ಅಂತ ಹೇಳಿದ್ರೆ ಒಂದು T20 ವರ್ಲ್ಡ್ ಕಪ್ ಆಗಿರ್ತದೆ, ಇನ್ನೊಂದು IPL ಆಗಿರ್ತದೆ. ಇದರಿಂದ ಸರ್ಕಾರಕ್ಕೂ ಕೂಡ ತುಂಬಾ ಟ್ಯಾಕ್ಸ್ ಸಿಗುವಂತಹ ಚಾನ್ಸಸ್ ಇರ್ತದೆ. ಸೊ ಇವೆರಡು ದೊಡ್ಡ ಇವೆಂಟ್ಗಳನ್ನು ಮಿಸ್ ಮಾಡ್ಕೊಂಡ್ರೆ ಫ್ಯಾಂಟಸಿ ಆ್ಯಪ್ಸ್ಗಳಿಗೆ ತುಂಬಾನೇ ಲಾಸ್ ಆಗಿರ್ತದೆ, ಹಾಗೇನೆ ಗೌರ್ಮೆಂಟ್ನವರಿಗೂ ತುಂಬಾನೇ ಲಾಸ್ ಆಗಿರ್ತದೆ. ಸೊ ಒಂದು ವೇಳೆ ಫ್ಯಾಂಟಸಿ ಆ್ಯಪ್ಸ್ಗಳು ಬರೋದೇ ಹೌದಾದ್ರೆ ಜನವರಿ 21ಕ್ಕೆ ಯಾವುದಾದ್ರೂ ಒಂದು ಗುಡ್ ನ್ಯೂಸ್ ಸಿಕ್ಕೇ ಸಿಗ್ತದೆ. ಸೊ ಅಲ್ಲಿವರೆಗೆ ಯಾವುದಾದ್ರೂ ಅಪ್ಡೇಟ್ ಇದ್ರೆ ನಿಮಗೆ ಖಂಡಿತ ತಿಳಿಸ್ತೀನಿ. ನಮಸ್ಕಾರ.